ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಬೆಳಗಾವಿ ಬ್ರೋ ಮಾತಾಡೋದು. ನಾನು ಇವತ್ತು ಬಂದಿದ್ದೀನಿ ಗ್ರೇಟರ್ ನೋಯ್ಡಾ, ಉತ್ತರ ಪ್ರದೇಶ್, ಗ್ರ್ಯಾಂಡ್ ವೆನಿಸ್ ಮಾಲ್ಗೆ. ವೆಲ್ಕಮ್. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಗ್ರ್ಯಾಂಡ್ ವೆನಿಸ್ ಮಾಲ್ಗೆ ಬಂದಿದ್ದೀನಿ. ಇಲ್ಲಿ ಇದು ಗ್ರೇಟರ್ ನೋಯ್ಡಾ, ಉತ್ತರ ಪ್ರದೇಶನಲ್ಲಿ ಇದೆ. ಫುಲ್ ಎ ಸಿ ಇದೆ. ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಫುಲ್ ಎ ಸಿ, ಪೂರಾ ತಂಪು. ಹೊರಗಡೆ ಮಾತ್ರ ಇಲ್ಲಿ ಹೊರಗಡೆ ಇವಾಗ ವೆದರ್ ಟೆಂಪ್ರೇಚರ್ ಐತಿ 43 ಡಿಗ್ರಿ. ಆದರೆ ಇಲ್ಲಿ ಬಂದರೆ ಒಳಗಡೆ ಎಷ್ಟು ಸ್ವರ್ಗ ಸುಖ ರೀ. ಪೂರಾ ಇಲ್ಲಿ ಫುಲ್ ಕೋಲ್ಡ್. ಯಾಕಂತಂದ್ರೆ ಫುಲ್ ಎ ಸಿ ಇದೆ ಇಲ್ಲಿ ಎಲ್ಲ. ನೀವು ನೋಡ್ಬೋದು ಗ್ರ್ಯಾಂಡ್ ವೆನಿಸ್ ಮಾಲ್. ಭಾಳ ಖುಷಿ ಬರ್ತದೆ, ನನಗಂತೂ ಭಾಳ ಇಷ್ಟ. ಯಾವಾಗಾದ್ರೂ ನಾನು ನನ್ನ ಫ್ಯಾಮಿಲಿ ಬಂತಂದ್ರೆ, ಬೆಳಗಾವಿಯಿಂದ ಬಂದ್ರೆ ನಾನು ಇಲ್ಲಿ ವಿಸಿಟ್ ಮಾಡ್ತೀನಿ ಗ್ಯಾರಂಟಿ. ಯಾಕಂತಂದರೆ ಭಾಳ ಕೂಲ್ ಆಗೈತಿ ಇಲ್ಲಿ. ಹೊರಗಡೆ ವೆದರ್ ಪೂರಾ 42 ಡಿಗ್ರಿ ಐತಿ ರೀ. ಫುಲ್ ಹಾಟ್, ಭಾಳ ಬಿಸಿ. ಆದರೆ ಇಲ್ಲಿ ಮಾತ್ರ ಕೋಲ್ಡ್. ನನಗೆ ಭಾಳ ಇಷ್ಟ ಆಗುತ್ತೆ. ನನ್ನ ಮಕ್ಕಳಿಗಂತೂ ಭಾಳ ಇಷ್ಟ. ನನ್ನ ಮಗ ಅದಾನ ನಕ್ಷ ಅಂತ, ಅವನಿಗೆ ಮಾತ್ರ ಭಾಳ ಖುಷಿ. ಯಾಕಂದರೆ ಇಲ್ಲಿ ಕೋಲ್ಡ್ ಇರ್ತಿ, ಯಾವಾಗ ಕೋಲ್ಡ್. ಎಲ್ಲ ಶಾಪ್ ಅದಾವ್ರಿ, ಒಳ್ಳೆ ಬ್ರ್ಯಾಂಡ್ದು ಕುರ್ತಾ ಆಯಿತು, ಚೂಡಿದಾರ್ ಆಯಿತು, ಆಮೇಲೆ ಐಸ್ ಕ್ರೀಮ್ಸ್ ಆಯಿತು, ಎಲ್ಲ ಊಟ ಆಯಿತು, ಎಲ್ಲ ಇಲ್ಲಿ ಎಲ್ಲ ಶಾಪ್ಸ್ ಅದಾವೆ. ಮತ್ತು ಇಲ್ಲಿ ನಾನು ಭಾಳ ಇಷ್ಟ ಯಾವಪ್ಪ ಅಂತಂದರೆ, ಇಲ್ಲಿ ಇದು ಶಿಪ್ ಇದೆ. ಈ ಶಿಪ್ನಲ್ಲಿ ಕುತ್ಕೊಂಡು ಜರ್ನಿ ಮಾಡೋದು ಒಂದೊಂಥರ ಸ್ವರ್ಗ ಸುಖ ರೀಪ. ಇಲ್ಲೆಲ್ಲ ನೋಡ್ರಿ, ನೀರು ಒಂಥರ ಸಮುದ್ರ ಇದ್ದಂಗೆ, ನೀರಿದ್ದಂಗೆ ಇದೆ, ಎಲ್ಲ ನದಿ ಥರ. ಇಲ್ಲೆಲ್ಲ ನಾವು ರೈಡಿಂಗ್ ಮಾಡ್ಬೋದು. ಇಲ್ಲಿ ಒಬ್ಬೊಬ್ಬರಿಗೆ 200 ರುಪೀಸ್ ರೀ. ಒಬ್ಬೊಬ್ಬರಿಗೆ 200 ರುಪೀಸು. ಇದರೆಲ್ಲ ಕುತ್ಕೊಂಡು ನಾವು ಪೂರಾ ಒಂದು ರೌಂಡ್ ಈ ಪೂರಾ ಸುತ್ತಮುತ್ತ ನಾವು ರೈಡ್ ಮಾಡ್ಬೋದು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಇಲ್ಲಿ ಮಕ್ಕಳಿಗೆ ರೈಡ್ ಮಾಡುವಂಥದ್ದು ಒಂದು ಟ್ರೈನ್ ಟಾಯ್ ಇದೆ. ಇದಕ್ಕೆ ಒಬ್ಬ ಪರ್ಸನ್ಗೆ 100 ರುಪೀಸ್ ಅಂತ ನೋಡ್ರಿ. ಇಲ್ಲಿ ಒಂದು ಪೂರಾ ರೈಡ್ ಮಾಡ್ತಾರೆ. ಇದೆ 100 ರುಪೀಸು ಓನ್ಲಿ. ಮಕ್ಕಳಿಗೆ ಅಂತೂ ಭಾಳ ಖುಷಿ ಆಗುತ್ತೆ ಇದರಲ್ಲಿ ಆಡೋಕೆ ಅಂತ. ಗ್ರ್ಯಾಂಡ್ ವೆನಿಸ್ ಮಾಲ್ನಲ್ಲಿ 8 ಫ್ಲೋರ್ ಅದಾವ್ರಿ. 8 ಫ್ಲೋರ್ನಾಗೂ ಪ್ರತಿಯೊಂದು ಕಡೆ ಒಂದೊಂದು ಐಟಮು, ಒಂದೊಂದು ಜರ್ನಿ ಅಂತಿದೆ. ಎಲ್ಲ ನೋಡ್ಬೋದು. ನನಗಂತೂ ಭಾಳ ಇಷ್ಟ. ನನ್ನ ಮಕ್ಕಳು ಬಂದಿರ್ತಾರಲ್ಲ ಬೆಳಗಾವಿದಿಂದ ಇಲ್ಲಿ ಬಂದಿರ್ತಾರಲ್ಲ, ನಾನು ಇವ್ರನ್ನ ಕರ್ಕೊಂಡು ಬಂದಿರ್ತೀನಿ. ನಾನು ಭಾಳ ಖುಷಿ ಆಗುತ್ತೆ ಅವ್ರಿಗೆ. ಮಕ್ಕಳಿಗೆ ಆಟ ಆಡುವಂಥದ್ದು ಎಲ್ಲ ಸೌಕರ್ಯಗಳು ಇದಾವೆ ಇಲ್ಲಿ ನೋಡ್ರಿ. ಎಲ್ಲಿದ ನೀ ನಮ್ಮ ಊರದೆ, ನಮಗಿಲ್ಲಿ ಯಾರ ಹಂಗಿದೆ, ಬಾಳೆಲ್ಲ ಆನಂದ ಒಂದೇ. ಇಲ್ಲಿ ಎಷ್ಟು ಕೋಲ್ಡ್ ಐತಪ್ಪ ಅಂತಂದ್ರೆ ನನಗೆ ಇಲ್ಲೇ ಇರ್ಬೇಕಂತ ಅನಿಸೋಗ್ಬಿಡ್ತೈತೆ. ಹೊರಗಡೆ ಹೋಗಕ್ಕೆ ಮನಸ್ಸೇ ಆಗವಲ್ತು. ಯಾಕಂದ್ರೆ ಹೊರಗಡೆ ಭಾಳ ಬಿಸಿ, ಆದ್ರೆ ಇಲ್ಲಿ ಮಾತ್ರ ಕೋಲ್ಡ್. ಇಲ್ಲೇ ಇರ್ಬೇಕಂತ ಅನಿಸ್ಬಿಡ್ತೈತ್ರಿ. ಹೃದಯ ಕದಿಯುವ ಕಳ್ಳ, ಅನ್ಯಾಯ ಒದೆಯುವ ಕುಳ್ಳ. ಜೊತೆಯಾಗಿ ನಾವು ಬಂದರೆ, ಒಂದಾಗಿ ನಾವು ನಿಂತರೆ, ಎದುರಲ್ಲಿ ನಿಲ್ಲೋರು ಯಾರು? ಕಾಲ
ಎಲ್ಲವನ್ನು ತಡೆಯೋರು ಯಾರೂ ಇಲ್ಲ. ಗಾಳಿಯನ್ನು ಮೊಬೈಲ್ ಶಾಪು ಎಲ್ಲ, ಸನ್ಗ್ಲಾಸ್ ಶಾಪು, ಆಮೇಲೆ ಉಡುಗೆ ತೊಡುಗೆಗಳು ಎಲ್ಲ ಇಲ್ಲಿ ಇದಾವ್ರಿ. ಆದ್ರೆ ಅಷ್ಟು ಕಾಸ್ಟ್ಲಿ ಅಂತೇನಿಲ್ಲ. ಹೊರಗಡೆ ಎಷ್ಟು ರೇಟ್ ಇದೆ ಅದಕ್ಕಿಂತ ಒಂದು 50 ರೂಪಾಯಿ ಹೆಚ್ಚಿರ್ಬೋದು ಅಷ್ಟೇ. ನೋಡ್ರಿ ಎಲ್ಲರೂ ಮತ್ತೆ ಮೇಲೆ ಹೋಗೋಣ. ಆಟೋಮೆಟಿಕ್ ಆಕ್ಸಲೇಟರ್ ಐತೆ. ಏನೇ ಹೇಳ್ರಿ, ಒಮ್ಮೆ ಈ ಸೈಡ್ ಬಂದ್ರಿ ಅಂತಂದ್ರೆ ಗ್ರ್ಯಾಂಡ್ ವೆನಿಸ್ ಮಾಲ್, ಗ್ರೇಟರ್ ನೋಯ್ಡಾ, ಉತ್ತರ ಪ್ರದೇಶಿಗೆ ಬಂದು ವಿಸಿಟ್ ಮಾಡ್ರಿ. ಒಮ್ಮೆ ಬಂದು ಹೋಗ್ರಿ. ಇಷ್ಟ ಆಗುತ್ತೆ. ಭಾಳ ಕೋಲ್ಡ್, ಹೊರಗಡೆ ಭಾಳ ಬಿಸಿ, ಆದರೆ ಇಲ್ಲಿ ಮಾತ್ರ ಫುಲ್ ಕೋಲ್ಡ್. ಯಾಕಂದ್ರೆ ಫುಲ್ ಎ ಸಿ ಇದೆ. ನನಗಂದ್ರೆ ಭಾಳ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ. ಇದರಲ್ಲಿ ಮಲ್ಟಿಪ್ಲೆಕ್ಸು ಇದೆ, ಸಿನಿಪಾಲಿಸ್ ಅಂತ. ಇದರಲ್ಲಿ ಹಿಂದಿ, ಇಂಗ್ಲೀಷ್ ಎಲ್ಲ ಮೂವೀಸ್ ಬರ್ತವೆ. ಆದರೆ ಇಲ್ಲಿ ಕನ್ನಡನೂ ಬರ್ತದೆ ರೀ. ಆದರೆ ಸಿಕ್ಕಾಪಟ್ಟೆ ರೇಟ್. ಇಲ್ಲಿ ಒಂದು ಟಿಕೆಟಿಗೆ 500 ರುಪೀಸು, 400 ರುಪೀಸ್ ಇದೆ. ಎಂದೆಂದೂ ಮುಗಿಯದ ಇರಲಿ ಈ ಪಯಣ, ಸಾಗುತ್ತಲಿರಲಿ ನಗು ನಗು. ಈ ಮಲ್ಟಿಪ್ಲೆಕ್ಸ್ನಲ್ಲಿ 6 ಸ್ಕ್ರೀನ್ ಅದಾವ್ರಿ. ಎಲ್ಲ ಡೊಲ್ಬಿ ಸಿಸ್ಟಮ್ನಾಗ. ಭಾಳ ಇಲ್ಲಿ ನೋಡೋಕ್ಕಂಥ ಎಕ್ಸ್ಪೀರಿಯನ್ಸ್ ಭಾಳ ಇಷ್ಟ ನನಗಂತೂ. ನಾನು ಫ್ಯಾಮಿಲಿ ಬಂದಾಗ ಇಲ್ಲಿಗೆ ಬಂದಿರ್ತೀನಿ. ನನಗೆ ಭಾಳ ಇಷ್ಟ ಆಗುತ್ತೆ. ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಈಗ ಬೇಸಿಗೆ ರಜಾ ಬಂದಿದೆ. ಹುಡುಗರನ್ನ ಮನೆಯಲ್ಲಿ ಇರ್ತಾರೆ. ಅವ್ರಿಗೂ ಒಂದು ವರ್ಷ ಪೂರಾ ಕಲಿತು ಅವ್ರಿಗೂ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ. ಇಂಥ ಎಲ್ಲ ಮಾಲ್ಗೆಲ್ಲ ಕರ್ಕೊಂಡ್ಬಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಬೇಕು. ಯಾಕಂತಂದ್ರೆ ಅವ್ರಿಗೂ ಮೂಡ್ ಫ್ರೆಶ್ ಆಗುತ್ತೆ. 2 ತಿಂಗಳು ಅವ್ರಿಗೂ ಬೇಸಿಗೆ ರಜೆನಾಗ ಇಂಥದ್ದೆಲ್ಲ ಕರ್ಕೊಂಡ್ಬರ್ಬೇಕು. ಯಾಕಂದ್ರೆ ಇಲ್ಲೆಲ್ಲ ಭಾಳ ಚೆನ್ನಾಗಿ ಅನಿಸುತ್ತೆ. ನೀವು ಮಾಲಿಗೆ ಎಲ್ಲ ಅಡ್ಡಾಡ್ರಿ, ಭಾಳ ಖುಷಿ ಮಾಡಿರಿ. ಹುಡುಗರಿಗೆ ಸಪೋರ್ಟ್ ಮಾಡಿರಿ, ಅವ್ರಿಗೆ ಒಳ್ಳೇದು ಮಾಡಿರಿ. ಅವ್ರಿಗೂ ಮೈಂಡ್ ಡಿಸ್ಟರ್ಬ್ ಆಗಿರ್ತದೆ. ಎಲ್ಲ ಕರ್ಕೊಂಡ್ಬರ್ರಿ.
ಕಚೋರಿ ತೊಗೊಂಡಿನ್ರಿ ಇಲ್ಲಿ ತಿನ್ನಾಕ ನೋಡ್ರಿ. ನಾನು ಫಿಲ್ಮ್ಗೆ ಹೋಗಿ ಮತ್ತೆ ನಿಮಗೆ ಮೀಟ್ ಆಗ್ತೀನಿ. ಆ ಫಿಲ್ಮ್ ಹೋಗ್ತಾ ಇದ್ದೀನಿ. पर्यटक खुले आसमान में उड़कर रोमांचित होने लगे हैं। उत्तराखंड में ऐसी हेली सेवा शुरू करने की भी तैयारी है। ಮತ್ತೆ ನಿಮಗೆ इससे ಭೇಟಿ बुजुर्ग ಆಗ್ತೀನಿ. और शारीरिक रूप से कमजोर ನೋಡಿ ಒಂದು लोगों 3 का ತಾಸು ನನಗೆ मंदिर तक पहुंचना आसान हो ಮತ್ತೆ जाएगा। ನಾನು ನಿಮಗೆ रक्षाबंधन के दिन विशेष ಈಗ ಫಿಲ್ಮ್ ನೋಡ್ಕೊಂಡ್ ಬಂದ್ರಿ. ಭಾಳ ಚೆನ್ನಾಗಿತ್ತು ಫಿಲ್ಮ್, ಹಿಂದಿ ಫಿಲ್ಮ್. ಅಲ್ಲಿ ಭೂತ್ ಬಂಗಲಾ ಅಂತ ಅಕ್ಷಯ್ ಕುಮಾರ್ದು ಒಂದು ಫಿಲ್ಮ್ ನೋಡ್ಕೊಂಡ್ ಬಂದೆ. ಇಲ್ಲಿ ಕನ್ನಡ ಬರೋದಿಲ್ಲ, ಆದರೂ ನಾಳೆ ಇಲ್ಲಿ ರಿಲೀಸ್ ಆಗ್ತಾ ಇದೆ. KD ಅಂತ ಪ್ರೇಮ್ ಅವ್ರ ನಿರ್ದೇಶನದ KD ಫಿಲ್ಮ್, ನಮ್ಮ ಧ್ರುವ ಸರ್ಜಾ ಅವ್ರದ್ದು. ಇಲ್ಲಿ ಏನ್ರಿಪ್ಪ ನಾವು ನೋಡ್ಬೇಕಪ್ಪ ಅಂತಂದ್ರೆ ಡೈಲಿ ಒಂದೇ ಶೋ ಇರ್ತದೆ. 500 ರೂಪೀಸ್ ಒಂದು ಟಿಕೆಟ್. ಆದರೂ ನಾನು ಟ್ರೈ ಮಾಡ್ತೀನಿ ಮುಂದಿನ ಬುಧವಾರ ಬಂದು ನೋಡೋಕೆ ಅಂತ ನಾನು ಟ್ರೈ ಮಾಡ್ತೀನಿ. ನಾನು ಈಗ ಇಲ್ಲಿಗೆ ಬ್ಲಾಗ್ ಮುಗಿಸೋಕೆ ಬಂದಿದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಕಡೆದಾಗ ಒಂದು ಮಾತು ವಿಷಯ ಹೇಳಬೇಕಂತ ನಾನು ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಹೆಣ್ಮಕ್ಳು ಯಾರನ್ನಾದರೂ ನಂಬಬೇಕಾದಾಗ 4 ಮಂದಿನ ಮಾತ್ರ ನಂಬಬೇಕು. ಜೀವನದಲ್ಲಿ 4 ಜನರನ್ನೇ ಅಷ್ಟೇ ನಂಬಬೇಕು ಹೆಣ್ಮಕ್ಳು. ಯಾರನ್ನಪ್ಪ ಅಂತಂದರೆ ಒಂದು ತಂದೆನ ನಂಬಬೇಕು. ಯಾಕಂತಂದರೆ ತಂದೆ ಅವ ಜನ್ಮ ಕೊಟ್ಟಿದ್ದ ತಂದೆ. ಇನ್ನೊಬ್ರು ತಮ್ಮ ಇಲ್ಲ ಅಣ್ಣ. ಯಾಕಂತಂದರೆ ಅವರು ಏನಿರ್ತಾರೆ ನಮ್ಮನ್ನು ಒಡ ಹುಟ್ಟಿದವರು ಇರ್ತಾರೆ, ಅವ್ರು ಯಾವಾಗೂ ಅವ್ರನ್ನ ಮೇಲೆ ನಂಬಿಕೆ ಇಡಬೇಕು. ಇನ್ನೊಬ್ಬರು ಏನಪ್ಪ ಅಂತಂದರೆ ಮಗ ಯಾರಪ್ಪ ಮಗ ಅಂತಂತಂದರೆ ಮಗನ ಮೇಲೆ ನಂಬಿಕೆ ಇಡಬೇಕು. ಯಾಕಂತಂದರೆ ಮಗ ನಾವು ಹೆತ್ತು ಹೊತ್ತಿರ್ತೀವಿ ಅಂತಂದರೆ ಮಗನ ಮೇಲೆ ನಾವು ಯಾವಾಗೂ ನಂಬಿಕೆ ಇಡಬೇಕು. ಇನ್ನೊಬ್ರು ಲಾಸ್ಟ್ ಅಂತಂದರೆ ಗಂಡ ಅಂತಂದರೆ ಅವನೇ ಗಂಡ ಅಂತಂದರೆ ಲಾಸ್ಟ್ ಕೊನೆವರೆಗೂ ಒಂದು ಉಸಿರು ಇರುವವರೆಗೂ ಅವನೇ ಇರ್ತಾನೆ. ಅದಕ್ಕೆ ಈ 4 ಜನರನ್ನ ನೀವು ಯಾವಾಗೂ ನಂಬಬಹುದು. ಇದಕ್ಕೆ ಯಾವುದು ಸಂಶಯ ಇಟ್ಕೋಬಾರ್ದು. ಇನ್ನೊಂದು ಈ 4 ಜನರನ್ನು ಬಿಟ್ಟು ಬೇರೆ ಯಾರಾದರೂ ಒಳ್ಳೆ ಮಾತಾಡಿ ಬೇರೆ ಮಾತಾಡಿ ಏನಾದರೂ ಒಂದು ಒಳ್ಳೆ ಗಿಫ್ಟ್ ಕೊಟ್ಟು ಏನಾದರೂ ನಂಬ್ಸಕ್ಕೆ ಹೋಗಂತಂದ್ರೆ ಅವನು ನಂಬಕ್ಕೆ ಹೋಗ್ಬಾರ್ದು. ಈಗಿನ ಜಗತ್ತಿನಲ್ಲಿ ಅಂಥದ್ದು ಎಲ್ಲ ಕೇಸ್ ಭಾಳ ನಡೆದ್ಬಿಟ್ಟವು. ಯಾರಾದರೂ ಒಳ್ಳೇದು ಮಾತಾಡಿದ್ರು ಯಾರಾದರೂ ಅಂಥವ್ರನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ಜೀವನದಲ್ಲಿ 4 ಜನರನ್ನೇ ನಂಬಬೇಕು. ಒಂದು ತಂದೆ, ಅಣ್ಣ ಇಲ್ಲ ತಮ್ಮ, ಮಗ ಮತ್ತು ಗಂಡ. ಈ 4 ಜನರಲ್ಲೇ ನಂಬಿಕೆ ಇಡಬೇಕು. ಯಾಕಂತಂದರೆ ಇವರೇ 4 ಜನ ನಮ್ಮ ಜೊತೆ ಯಾವಾಗೂ ಇರ್ತಾರೋ ನಂಬಿಕೆ ಇಟ್ಕೋಬಹುದು ಇವ್ರ ಮೇಲೆ. ಮತ್ತು ಬೇರೆದವರು ಯಾರಾದರೂ ನಿಮಗೆ ಒಳ್ಳೆದನ್ನ ಮಾತಾಡಿದ್ದು ಬಣ್ಣದ ಮಾತಾಡಿ ನಂಬಿಸ್ತಾರೆ, ಅಂಥವ್ರನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವರೆಲ್ಲ ಮೋಸ ಮಾಡೋ ಜನ. ಓಕೆ, ನಾ ಮತ್ತೆ ಈ ವ್ಲಾಗ್ನ ಮುಗ್ಸಕ್ಕೆ ಬಂದಿದ್ದೀನಿ. ಮತ್ತೆ ನಿಮಗೆ ಮತ್ತೆ ಒಳ್ಳೆ ವಿಷಯನ ಹೇಳೋಕೆ ಮತ್ತು ಒಳ್ಳೆ ಸ್ಥಳಗಳನ್ನು ನಾವು ತೋರಿಸ್ಕೊಡ್ತೀನಿ. ಈಗ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ರೀ. ನನ್ನ ಚಾನಲ್ಗೆ ಚಂದಾದಾರರಾಗ್ರಿ, ಸಬ್ಸ್ಕ್ರೈಬರ್ ಆಗ್ರಿ ಪ್ಲೀಸ್. ನಾನು ಹೊಸ ಚಾನಲ್ ಮಾಡಿದ್ದೀನಿ, ಬೆಳಗಾಂ ಬ್ರೋ ಅಂತ. ಪ್ಲೀಸ್ ನನಗೆ ಲೈಕ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಆಗಿರಿ, ಚಂದಾದಾರರಾಗ್ರಿ. ಮತ್ತೆ ಭೇಟಿ ಆಗ್ತೀನಿ. ಬಾಯ್, ಲವ್ ಯು ಲವ್.